ಓಂ ಶಾಂತಿ. ಚಿಂತೆ ಬಿಡಿ, ನಿಶ್ಚಿಂತ ಚಕ್ರವರ್ತಿಯಾಗಿ ಬಾಳಿ. ಒಂದು ಬಿಂದು ಜೀವನವೇ ಬದಲಾಗುತ್ತದೆ. ವ್ಯರ್ಥಕ್ಕೆ ಫುಲ್ ಸ್ಟಾಪ್, ಯೋಗಕ್ಕೆ ಸ್ಟಾರ್ಟ್. ನನ್ನದು ಬಿಟ್ಟರೆ ನಿನ್ನದು ಸಿಗುತ್ತದೆ. ಒಂದು ಸೆಕೆಂಡ್ ಉಳಿಸಿ ಅನೇಕ ಜನ್ಮಗಳ ಭಾಗ್ಯ ಕಟ್ಟಿಕೊಳ್ಳಿ. ಪ್ರತಿಯೊಂದು ಸಂಕಲ್ಪವನ್ನು ಸಫಲ ಮಾಡಿ. ಇಂದಿನ ಜ್ಞಾನ ರತ್ನಗಳು, ಜ್ಞಾನ ಬಿಂದುಗಳು, ಎಲ್ಲ ಚಿಂತೆಗಳನ್ನು ಶಿವಬಾಬಾಗೆ ಒಪ್ಪಿಸಿ ನಿಶ್ಚಿಂತರಾಗಿರಿ. ನನ್ನದು ಅನ್ನು ನಿನ್ನದು ಎಂದು ಪರಿವರ್ತಿಸಿ. ನಿಶ್ಚಿಂತ ಆತ್ಮನ ಮುಖದಲ್ಲಿ ದೈವಿ ಪ್ರಕಾಶ ಹೊಳೆಯುತ್ತದೆ. ಚಿಂತೆ ಬಂದರೆ ಆತ್ಮದ ಮೇಲೆ ಹೊರೆಯ ಭಾರ ಹೆಚ್ಚುತ್ತದೆ. ಸದಾ ಆತ್ಮ ಅಭಿಮಾನದಲ್ಲಿ ಇರಿರಿ. ವ್ಯರ್ಥ ಸಂಕಲ್ಪ ಬಂದ ತಕ್ಷಣ ಫುಲ್ ಸ್ಟಾಪ್ ಅಂದರೆ ಪಾಯಿಂಟ್, ಬಿಂದು ಹಾಕಿ. ಒಂದು ಸೆಕೆಂಡಿನಲ್ಲಿಯೇ ಮನಸ್ಸನ್ನು ಪರಿವರ್ತಿಸುವ ಅಭ್ಯಾಸ ಮಾಡಿ. ಸಮಯವೇ ಸಂಗಮಯುಗದ ಮಹಾ ಖಜಾನೆ. ಪ್ರತಿಯೊಂದು ಸೆಕೆಂಡ್ ಅನೇಕ ಜನ್ಮಗಳ ಭಾಗ್ಯವನ್ನು ನಿರ್ಮಿಸುತ್ತದೆ. ಮನ್ಮನಾಭವ ಸ್ಥಿತಿಯೇ ಯೋಗದ ಅಡಿಪಾಯ. ವ್ಯರ್ಥವನ್ನು ಸಫಲತೆಯಾಗಿ ಪರಿವರ್ತಿಸಿ. ಆಲಸ್ಯ ಮತ್ತು ಹುಡುಗಾಟಿಕೆಗೆ ವಿದಾಯ ಹೇಳಿ. ಪ್ರತಿದಿನ ನಿಮ್ಮ ಸಂಕಲ್ಪಗಳನ್ನು ಪರಿಶೀಲಿಸಿ. ಬಾಬಾರ ಪ್ರೀತಿಯ ಜೊತೆಗೆ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ವಿಕರ್ಮ ವಿನಾಶಕ್ಕೆ ನೆನಪಿನ ಯೋಗ ಅವಶ್ಯಕ. ಮನಸಾ ಸೇವೆಯನ್ನು ಹೆಚ್ಚಿಸಿ. ವಿಶ್ವಕ್ಕೆ ಶಾಂತಿಯ ಕಿರಣಗಳನ್ನು ಹರಡಿ. ತಂದೆಯ ಜೊತೆಗೆ ಸದಾ ಸಂಗಾತಿಯಾಗಿರಿ. ಸಂಪನ್ನ ಮತ್ತು ಸಂಪೂರ್ಣರಾಗುವ ಗುರಿ ಇಟ್ಟುಕೊಳ್ಳಿ. ಈಗಲೇ ಸಮಯವನ್ನು ಸಫಲಗೊಳಿಸಿ. ಮುಖ್ಯ ಸಾರಾಂಶ. ಇಂದಿನ ದಿನ ಬಾಪ್ದಾದಾ ನಮಗೆ ಒಂದು ಅಮೂಲ್ಯ ಸಂದೇಶ ನೀಡುತ್ತಾರೆ. ಚಿಂತೆ ನಿಮ್ಮದು ಅಲ್ಲ, ಬಾಬರವರದು. ಜೀವನದಲ್ಲಿ ದುಃಖ, ಭಯ, ಚಿಂತೆ, ವ್ಯರ್ಥ ಯೋಚನೆಗಳು ಬಂದಾಗ ಅವುಗಳನ್ನು ಹಿಡಿದುಕೊಳ್ಳಬೇಡಿ. ಅವನ್ನೆಲ್ಲ ಶಿವಬಾಬರಿಗೆ ಅರ್ಪಿಸಿಬಿಡಿ. ನನ್ನದು ಎನ್ನುವ ಭಾವವೇ ಬಂಧನ. ನಿನ್ನದು ಎನ್ನುವ ಭಾವವೇ ಮುಕ್ತಿ. ಪ್ರತಿಯೊಂದು ಸೆಕೆಂಡು ಮತ್ತು ಪ್ರತಿಯೊಂದು ಸಂಕಲ್ಪವನ್ನು ಅಮೂಲ್ಯ ಖಜಾನೆಯಂತೆ ಬಳಸಬೇಕು. ವ್ಯರ್ಥವನ್ನು ಕೂಡಲೇ ಒಂದು ಬಿಂದು ಪಾಯಿಂಟ್ ಮೂಲಕ ಮುಗಿಸಿ ಯೋಗದಲ್ಲಿ ಸ್ಥಿರರಾಗಬೇಕು. ಇಂದಿನ ಜೀವನ ಪಾಠ. ಚಿಂತೆ ನಮ್ಮನ್ನು ದುರ್ಬಲಗೊಳಿಸುತ್ತದೆ. ನೆನಪು ನಮ್ಮನ್ನು ಶಕ್ತಿಶಾಲಿಗಳನ್ನಾಗಿಸುತ್ತದೆ. ವರದಾನದ ಅರ್ಥ ವಿವರಣೆ. ಸ್ನೇಹ ಮತ್ತು ಶಕ್ತಿಯ ಸಮತೋಲನ ಇರಲಿ. ಪ್ರೀತಿಯಿಂದ ಮಾತನಾಡಿ, ಆದರೆ ಸತ್ಯವನ್ನು
ಸ್ಪಷ್ಟವಾಗಿ ತಿಳಿಸಿ. ಆಗ ಸೇವೆಯಲ್ಲಿ ನಿಜವಾದ ಯಶಸ್ಸು ದೊರೆಯುತ್ತದೆ. ಸ್ಲೋಗನ್ನಲ್ಲಿ ಶಿವಬಾಬಾ ತಿಳಿಸಿಕೊಟ್ಟಿದ್ದಾರೆ, ಸರ್ವಶಕ್ತಿವಂತ ಶಿವಬಾಬಾ ಆಗಿದ್ದಾರೆ. ನನ್ನ ಸಂಗಾತಿ ಎಂದರೆ ಜೀವನದಲ್ಲಿ ಪಶ್ಚಾತ್ತಾಪಕ್ಕೆ ಸ್ಥಾನವೇ ಇರುವುದಿಲ್ಲ. ಅವ್ಯಕ್ತ ಸೂಚನೆ, ಜ್ವಾಲಾ ಸ್ವರೂಪ ಯೋಗದಲ್ಲಿ ಸ್ಥಿತರಾಗಿ ಸ್ವತಃ ನಿಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಎಂದು ಅನುಭವಿಸಿ. ಆಗ ನಿಮ್ಮ ನೆನಪಿನ ಶಕ್ತಿಯ ಕಿರಣಗಳು ವಿಶ್ವಕ್ಕೆ ಶಾಂತಿ ಮತ್ತು ಸುಖ ಮತ್ತು ಶಕ್ತಿಯನ್ನು ಹರಡುತ್ತವೆ. ಇಂದಿನ ಗೋಲ್ಡನ್ ಲೈನ್: ಚಿಂತೆಯನ್ನು ಬಾಬರವರಿಗೆ ಕೊಡಿ, ನಿಶ್ಚಿಂತ ಚಕ್ರವರ್ತಿಯ ಕಿರೀಟವನ್ನು ಧರಿಸಿ. ನೈತಿಕ ಮೌಲ್ಯಗಳು: ಚಿಂತೆ ಬಿಡಿ, ನಿಶ್ಚಿಂತವಾಗಿ ಬದುಕಿ. ಮುರಳಿಯ ಮುಖ್ಯ ನೈತಿಕ ಸಂದೇಶಗಳು: ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ಎಲ್ಲವನ್ನು ನಾನು ಮಾಡಬೇಕು ಎನ್ನುವ ಚಿಂತೆಯ ಬದಲು ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಉಳಿದುದನ್ನು ದೇವರಿಗೆ ಸಮರ್ಪಿಸಿ ಅರ್ಪಣೆ ಮಾಡಿ. ನನ್ನದು ಎಂಬ ಅಹಂಕಾರ ಬಿಡಿ, ಎಲ್ಲವೂ ದೇವರ ಕೊಡುಗೆ ಎಂಬ ಭಾವನೆ ಬೆಳೆಸಿದಾಗ ಮನಸ್ಸು ಹಗುರವಾಗುತ್ತದೆ, ಎಲ್ಲ ಚಿಂತೆಗಳು ದೂರವಾಗುತ್ತವೆ. ಸಮಯವನ್ನು ಗೌರವಿಸಿ. ಟೈಮ್ ಈಸ್ ಮನಿ. ಪ್ರತಿಯೊಂದು ಕ್ಷಣ ಅಮೂಲ್ಯ. ಅದನ್ನು ಒಳ್ಳೆಯ ಆಲೋಚನೆ, ಸೇವೆ ಮತ್ತು ಆತ್ಮೋನ್ನತಿಗೆ ಬಳಸಿ. ಸ್ವಚಿಂತನೆ ಮಾಡಿ. ವ್ಯರ್ಥ ಚಿಂತನೆಗೆ ಪೂರ್ಣ ವಿರಾಮ ನೀಡಿ. ನಕಾರಾತ್ಮಕ ಯೋಚನೆಗಳನ್ನು ಬೆಳೆಸದೆ ಸಕಾರಾತ್ಮಕ ಸಂಕಲ್ಪಗಳನ್ನು ಆರಿಸಿ. ಪ್ರೀತಿ ಮತ್ತು ಶಕ್ತಿಯ ಸಮತೋಲನ ಇರಲಿ. ಪ್ರೀತಿಯಿಂದ ಮಾತನಾಡಿ, ಆದರೆ ಸತ್ಯ ಮತ್ತು ಧರ್ಮವನ್ನು ಧೈರ್ಯದಿಂದ ಪಾಲಿಸಿ. ವಿಶ್ವ ಕಲ್ಯಾಣದ ಮನೋಭಾವ ಬೆಳೆಸಿ. ಕೇವಲ ಸ್ವಂತ ಸುಖವಲ್ಲ, ಎಲ್ಲರ ಶಾಂತಿ ಮತ್ತು ಒಳಿತಿಗಾಗಿ ಶುಭ ಸಂಕಲ್ಪ ಇಟ್ಟುಕೊಳ್ಳಿ. ಸರಳ ನೈತಿಕ ಕಥೆ ಸ್ಟೋರಿ. ಮಾರಲ್ ಸ್ಟೋರಿ: ಒಬ್ಬ ರೈತ ಪ್ರತಿದಿನ ತನ್ನ ಹೊಲದ ಬಗ್ಗೆ ಅತಿಯಾಗಿ ಚಿಂತಿಸುತ್ತಿದ್ದ. ಮಳೆ ಬರುತ್ತದೆಯೋ, ಬೆಳೆ ಬೆಳೆಯುತ್ತದೆಯೋ ಎಂದು ನಿದ್ರೆಯನ್ನು ಕಳೆದುಕೊಂಡ. ಆಗ ಆ ಒಬ್ಬ ಜ್ಞಾನಿ ಅವನಿಗೆ ಹೇಳಿದರು, ನೀನು ಬೀಜ ಬಿತ್ತುವುದು, ನೀರು ಹಾಕುವುದು, ಶ್ರಮ ಪಡುವುದು ನಿನ್ನ ಕೆಲಸ. ಮಳೆ ಸುರಿಸುವುದು ದೇವರ ಕೆಲಸ. ನಿನ್ನ ಕರ್ತವ್ಯವನ್ನು ಮಾಡು. ಚಿಂತೆಯನ್ನು ದೇವರಿಗೆ ಬಿಡು ಎಂದು ತಿಳಿಸಿದ. ಆ ದಿನದಿಂದ ರೈತ ಶ್ರಮವನ್ನು ಮುಂದುವರಿಸಿದ, ಆದರೆ ಚಿಂತೆಯನ್ನು ಬಿಟ್ಟ. ಅವನಿಗೆ ಮನಸ್ಸಿಗೆ ಶಾಂತಿ ದೊರೆಯಿತು ಮತ್ತು ಕೆಲಸದಲ್ಲೂ ಯಶಸ್ಸು ಹೆಚ್ಚಾಯಿತು. ಕಥೆಯ ಸಾರ: ನೀತಿ ಪಾಠ. ಇದರಿಂದ ನಾವು ತಿಳಿಯುವುದೇನೆಂದರೆ, ಕರ್ತವ್ಯ ನಮ್ಮದು, ಫಲದ ಚಿಂತೆ ದೇವರದು. ಚಿಂತೆಯೆಲ್ಲ
ಅಲ್ಲ. ವಿಶ್ವಾಸದಲ್ಲೇ ನಿಜವಾದ ಸಂತೋಷ ಇದೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು